ಬೆಂಗಳೂರಿನ ವೈಟ್ ಫೀಲ್ಡ್ ಬಳಿಯಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಟ್ಯಾಂಕರ್ ಪಲ್ಟಿಯಾಗಿ ಒಂದು ಭೀಕರ ಅಪಘಾತಕ್ಕೆ ಕಾರಣವಾಗಿದೆ. ಅತೀವ ವೇಗದಿಂದಾಗಿ ಚಾಲನೆ ಮಾಡಿರುವಂತದ್ದೇ ಈ ಒಂದು ಅಪಘಾತಕ್ಕೆ ಕಾರಣವಾಯಿತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಟ್ಯಾಂಕರ್ ಪಲ್ಟಿಯಾಗಿರುವಂತಹ ಒಂದು ಘಟನೆ ಸಂಭವಿಸಿದೆ. ಅತೀವ ವೇಗವಾಗಿ ಚಾಲನೆ ಮಾಡಿದ್ರಿಂದ ನಿಯಂತ್ರಣಕ್ಕೆ ಸಿಗದೆ ಟ್ಯಾಂಕರ್ ಪಲ್ಟಿಯಾಯಿತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ಒಂದು ಘಟನೆಯಲ್ಲಿ ಟ್ಯಾಂಕರ್ ಚಾಲಕನಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಅಪಘಾತದಿಂದ ಚಾಲಕನ ಕುತ್ತಿಗೆ ಭಾಗಕ್ಕೆ ಗಂಭೀರವಾಗಿ ಗಾಯಗಳಾಗಿದೆ. ಇನ್ನು ಕಾರಿನಲ್ಲಿ ಇದ್ದಂತಹ ಡ್ಯಾಶ್ ಕ್ಯಾಮೆರಾದಲ್ಲಿ ಅಪಘಾತದ ಭೀಕರ ದೃಶ್ಯ ಸೆರೆಯಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅತಿ ವೇಗ ಅಪಾಯಕ್ಕೆ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಒಂದು ವಿಚಾರ ಏನಿದೆ ಅದು ಸುಳ್ಳಲ್ಲ. ಅತೀವ ವೇಗವಾಗಿ ಚಾಲನೆ ಮಾಡ್ಕೊಂಡು ಬಂದು ಮತ್ತೊಂದು ಲಾರಿಯನ್ನು ಬರ್ತಾ ಇತ್ತು, ಅದನ್ನು ಓವರ್ಟೇಕ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಇದರಲ್ಲಿ ಈ ಒಂದು ಭೀಕರ ಅಪಘಾತದಲ್ಲಿ ಟ್ಯಾಂಕರ್ ಚಾಲನೆ ಮಾಡ್ತಾ ಇದ್ದಂತಹ ಡ್ರೈವರ್ ಏನಿದ್ದ ಆತನಿಗೆ ಗಂಭೀರ ಗಾಯಗಳಾಗಿದೆ. ಒಂದು ಭಾರಿ ದುರಂತ ತಪ್ಪಿದಂತಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಸರಿಸುಮಾರು ಒಂದೆರಡು ಪಲ್ಟಿ ಕೂಡ ಆಗಿದೆ. ಒಂದು ಟ್ಯಾಂಕರ್ ಅತೀವ ವೇಗವಾಗಿ ಚಾಲನೆ ಮಾಡಿಕೊಂಡು ಬರ್ತಾ ಇದ್ರು. ಎದುರಿಗೆ ಮತ್ತೊಂದು ಲಾರಿ ಕೂಡ ಬರ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಅದನ್ನು ಓವರ್ಟೇಕ್ ಮಾಡೋದಕ್ಕೆ ಅಂತ ಅತೀವ ವೇಗವಾಗಿ ಚಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಎದುರಿಗೆ ಮತ್ತೊಂದು ಕಾರ್ ಇತ್ತು, ಅದಕ್ಕೆ ಡಿಕ್ಕಿ ಆಗ್ತಾ ಇತ್ತು. ಹೀಗಾಗಿ ಕೂಡಲೇ ಸಡನ್ನಾಗಿ ಬ್ರೇಕ್ ಹಾಕಿದ್ರಿಂದಾಗಿ ನಿಯಂತ್ರಣ ತಪ್ಪಿ ಟ್ಯಾಂಕರ್ ಪಲ್ಟಿಯಾಗಿರುವಂತಹ ಒಂದು ದುರ್ಘಟನೆ ಸಂಭವಿಸಿದೆ. ವೈಟ್ ಫೀಲ್ಡ್ ಬಳಿಯಲ್ಲಿ ಆಗಿರುವಂತಹ ಅಪಘಾತ ಇದು. ಎದುರಿಗೆ ಯಾವುದಾದ್ರೂ ಒಂದು ಬೇರೆ ವಾಹನ ಏನಾದರೂ ಇದ್ದಿದ್ದೇ ಆದರೆ ಒಂದು ಭಾರಿ ಅಪಘಾತವೇ ಸಂಭವಿಸಿ ಹೋಗ್ತಾ ಇತ್ತು.